ತೆಗೆದುಕೊಂಡಿದ್ದೀಯಾ? ನಿನ್ನ ತಂದೆಯ ಮೇಲಿನ ಭಕ್ತಿಯಿಂದ ಸಂತುಷ್ಟನಾಗಿ ನಿನ್ನ ಮರಣವು ನಿನ್ನ ಇಚ್ಛೆಯಂತೆಯೇ ಆಗಲಿ ಎನ್ನುವ ವರವನ್ನು ನಾನು ನಿನಗೆ ಕೊಡುತ್ತಿದ್ದೇನೆ. ನೀನು ಅಂತಹ ವ್ರತವನ್ನು ಮಾಡಿರುವುದರಿಂದ ನೀನು ಭೀಷ್ಮ ಎಂದು ಕರೆಯಲ್ಪಡುವೆ ಮತ್ತು ನಿನ್ನ ಪ್ರತಿಜ್ಞೆಯು ಭೀಷ್ಮ ಪ್ರತಿಜ್ಞೆ ಎಂಬ ಹೆಸರಿನಿಂದ ಸದಾ ಪ್ರಸಿದ್ಧವಾಗಿರುತ್ತದೆ ಎಂದು ಹೇಳುತ್ತಾರೆ. ಕಾಶ್ಯ ರಾಜನ ಹೆಣ್ಣು ಮಕ್ಕಳ ಅಪಹರಣ. ಭೀಷ್ಮನು ಸತ್ಯವತಿಯ ಆಜ್ಞೆಯ ಮೇರೆಗೆ ಕಾಶ್ಯ ರಾಜನ 3 ಹೆಣ್ಣು ಮಕ್ಕಳನ್ನು ಅಪಹರಿಸಿದನು. ನಂತರ ಅಂಬಾಲನ್ನು ತೊರೆದು ಅಂಬಾಲಿಕಾ ಮತ್ತು ಅಂಬಿಕಾ ಸತ್ಯವತಿಯ ಮಗ ವಿಚಿತ್ರ ವೀರ್ಯನೊಂದಿಗೆ ವಿವಾಹವಾದಳು. ಅಂಬ ಬೇರೊಬ್ಬ ರಾಜನನ್ನು ಪ್ರೀತಿಸುತ್ತಿದ್ದ ಕಾರಣದಿಂದ ರಾಜ ಅಂಬಾಳನ್ನು ತ್ಯಜಿಸಿದನು. ಅಂಬ ಪರಶುರಾಮ ಮತ್ತು ಶಿವನಲ್ಲಿ ಆಶ್ರಯ ಪಡೆದು ನ್ಯಾಯವನ್ನು ಕೇಳುತ್ತಾಳೆ. ಮುಂದಿನ ಜನ್ಮದಲ್ಲಿ ನೀನು ಭೀಷ್ಮನ ಸಾವಿಗೆ ಕಾರಣನಾಗಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳುವಂತಾಗಲಿ ಎಂದು ಶಿವನು ಆಕೆಗೆ ವರವನ್ನು ಪ್ರಸಾದಿಸುತ್ತಾನೆ. ಗಾಂಧಾರಿಯ ವಿವಾಹ. ಗಾಂಧಾರಿ ಮತ್ತು ಆಕೆಯ ತಂದೆ ಸುಬಲನ ಇಚ್ಛೆಗೆ ವಿರುದ್ಧವಾಗಿ ಭೀಷ್ಮನು ಧೃತರಾಷ್ಟ್ರನೊಂದಿಗೆ ಗಾಂಧಾರಿಯ ವಿವಾಹವನ್ನು ಮಾಡುತ್ತಾನೆ. ಇದರಿಂದಾಗಿಯೇ ಗಾಂಧಾರಿಯು ಕನ್ನಿಗೆ